ವಿದ್ಯಾರ್ಥಿಗಳು, ಇವತ್ತು ಸ್ವಲ್ಪ ನಮಗೆ ಪತ್ರಲೇಖನದ ಬಗ್ಗೆ ತಿಳಿಯೋಣ. ಪತ್ರಲೇಖನದಲ್ಲಿ ಪತ್ರಲೇಖನ ಎಂದರೆ ಸಂಗತಿ, ವಿಚಾರ, ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದನ್ನೇ ಪತ್ರಲೇಖನ ಅಂತಾರೆ. ಏನು ಮಕ್ಕಳ ಪತ್ರಲೇಖನ ಅಂತ ಹೇಳಿದ್ರೆ ಯಾವುದಾದ್ರೂ ವಿಷಯ, ಸಂಗತಿ, ವಿಚಾರ ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದನ್ನೇ ಅಥವಾ ತಿಳಿಸುವುದನ್ನೇ ಪತ್ರಲೇಖನ ಅಂತಾರೆ. ಪತ್ರ ಅಂತ ಹೇಳಿದ್ರೆ ಇದು ಕಾಗದದ ಓಲೆ ಅಥವಾ ಬರೆದ ಕಾಗದ ಎಂದು ಅರ್ಥಗಳಿವೆ. ಪತ್ರ ಅಂತ ಹೇಳಿದ್ರೆ ಡ್ಯಾಶ್ ಅರ್ಥ ಅಂತ ಹೇಳಿದ್ರೆ ಅದು ಕಾಗದದ ಓಲೆ, ಬರೆದ ಕಾಗದ. ಪತ್ರಲೇಖನ ಅಂತ ಹೇಳಿದ್ರೆ ಮಕ್ಕಳೇ ಒಂದು ವಿಷಯ, ಒಂದು ವಿಚಾರ, ಒಂದು ಸಂಗತಿಯನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದಕ್ಕಾಗಿ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು. ಅದು ಪತ್ರಲೇಖನ. ಪತ್ರಲೇಖನ ಅಂತ ಹೇಳಿದ್ರೆ ಕೆಲವು ವಿಧಗಳು. ಪತ್ರಲೇಖನ ಒಂದೇ ಥರದ ಪತ್ರ ಅಲ್ಲ, ಅಥವಾ ಕೆಲವು ರೀತಿಯಲ್ಲಿ ಪತ್ರಗಳನ್ನು ಬರೀತಾರೆ. ಒಂದು ವೈಯಕ್ತಿಕ ಪತ್ರಗಳು, ನಾವು ತಂದೆ ತಾಯಿಗೆ ಈಗ ಬರಿತೇವಲ್ಲ, ಅದು ವೈಯಕ್ತಿಕ ಪತ್ರಗಳು. ಮತ್ತೊಂದು ಮನವಿ ಪತ್ರಗಳು. ಮನವಿ ಪತ್ರ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ನಾವು ಏನಾದರೂ ಮನವಿ ಮಾಡಿ ಬರೀತೇವೆ. ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು, ಜಾಹೀರಾತು ಪ್ರಕಟಣೆ ಪತ್ರಗಳು, ವಿವಿಧ ಸಂಗ್ರಹಣೆ ಅಥವಾ ಪತ್ರಿಕಾ ವರದಿ ಪತ್ರಗಳು. ಈ ಥರ 5 ಥರದ ಪತ್ರಗಳಿದೆ. ಯಾವುದನ್ನ ಮಕ್ಕಳೇ? ವೈಯಕ್ತಿಕ ಪತ್ರಗಳು, ಮನವಿ ಪತ್ರಗಳು, ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು, ಜಾಹೀರಾತು ಮತ್ತು ಪ್ರಕಟಣೆಯ ಪತ್ರಗಳು, ಅದರಲ್ಲೇ ಉಂಟು ಜಾಹೀರಾತಿನ ಬಗ್ಗೆ ಬರೆಯುವ ಪತ್ರಗಳು, ವಿವಿಧ ಸಂಗ್ರಹಣೆ ಮತ್ತು ಪತ್ರಿಕಾ ವರದಿ ಪತ್ರಗಳು. ಈ ಥರ ಅದು ಒಂದು ವಿಷಯ. ಪತ್ರ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳುಂಟು. ಪತ್ರ ಬರೆಯಲಿಕ್ಕೆ ಇರ್ತದೆ ಎಕ್ಸಾಮಿಗೆ, ಅದು ಕಂಪಲ್ಸರಿ ಕನ್ನಡದಲ್ಲಿ ಇರೋದು ಬರೀಲಿಕ್ಕೆ ಪತ್ರ. ಈ ಆಪ್ಷನ್ ಟೈಪ್ ಎಕ್ಸಾಮಲ್ಲಿ ಇರೋದಿಲ್ಲ. ಮತ್ತು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲಿಕ್ಕೆ ಇರ್ತದೆ ನಮಗೆ 100 ಮಾರ್ಕಿಂದು. ಅದರಲ್ಲಿ ಒಂದು ಪತ್ರಲೇಖನ ಬರೀಲಿಕ್ಕೆ ಇರ್ತದೆ. ಆ ಪತ್ರಲೇಖನ ನಾವು ಬರೆಯುವಾಗ ಯಾವ ನಿಯಮವನ್ನೆಲ್ಲ ಅದರಲ್ಲಿ ಅನುಸರಿಸಬೇಕು ಅಂತ ಉಂಟು. ಆಗ ಮಾತ್ರ ನಮಗೆ ಅದರಲ್ಲಿ ಫುಲ್ ಮಾರ್ಕ್ ಸಿಗ್ಬೋದು. ಅಥವಾ ನಾವು ಈ ಸಾಧಾರಣ ಈಗ ಮನೆಯಿಂದ ಯಾವುದಕ್ಕಾದ್ರೂ ಪತ್ರ ಬರೆಯೋದಾದರೂ ಇನ್ನು ಈ ಥರನೇ ಪತ್ರ ಬರೀಬೇಕಂತ ಉಂಟು. ವೈಯಕ್ತಿಕ ಪತ್ರ ಈ ಥರ ಬರೀಬೇಕು, ಮನವಿ ಪತ್ರ ಈ ಥರ ಬರೀಬೇಕು ಅಂತ ಉಂಟು. ನೋಡೋಣ ನಮಗೆ ನಿಯಮಗಳು. ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಪತ್ರ ಬರೆಯುವ ಏನಿರಬೇಕು? ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ನಾವು ಬರೆದ ದಿನಾಂಕ, ಅದರ ಹೆಸರು, ಯಾವ ಸ್ಥಳದ ಹೆಸರು ಮತ್ತು ವಿಳಾಸ ಇರಬೇಕು. ಸೂಕ್ತವಾದ ಸಂಬೋಧನೆ ಬರೆಯಬೇಕು. ಸೂಕ್ತವಾದ ಸಂಬೋಧನೆ ಅಂತ ಹೇಳಿದ್ರೆ ನೋಡಿ, ತಂದೆಗೆ ತೀರ್ಥರೂಪ, ತಾಯಿಗೆ ಮಾತೃಶ್ರೀ, ಗುರುಗಳಿಗೆ ಪೂಜ್ಯ, ಗೆಳೆಯ ಗೆಳತಿಗೆ ಆತ್ಮೀಯ, ನನ್ಮೆಯ, ಪ್ರೀತಿಯ, ಚಿಕ್ಕಪ್ಪ ದೊಡ್ಡಪ್ಪನಿಗೆ ತೀರ್ಥರೂಪ ಸಮಾನ, ಚಿಕ್ಕಮ್ಮ ದೊಡ್ಡಮ್ಮನಿಗೆ ಮಾತೃಶ್ರೀ ಸಮಾನ, ಕಿರಿಯರಿಗೆ ಚಿರಂಜೀವಿ. ಈ ಥರ ಸಂಬೋಧನೆಯನ್ನು ಮಾಡಿರಬೇಕು. ಪತ್ರ ಬರೆಯುವ ವಿಷಯಗಳನ್ನು ಅರ್ಥವತ್ತಾಗಿ ಸರಳ ಶೈಲಿಯಲ್ಲಿ ಬರೀಬೇಕು. ಒಂದು ವಿಷಯವನ್ನು ಬರೆಯುವಾಗ ಅದು ಸರಳ ಶೈಲಿಯಲ್ಲಿ, ಸರಳ ರೀತಿಯಲ್ಲಿ ಬರೀಬೇಕು. ಕೋರಿಕೆ, ಆರೈಕೆ ಇರಬೇಕು. ಉದಾಹರಣೆಗೆ ಇತಿ ನಮಸ್ಕಾರ, ಇತಿ ಆಶೀರ್ವಾದ. ಪತ್ರದ ಕೊನೆಯಲ್ಲಿ ನಾವು ಬರೆಯುವಾಗ ಇತಿ ಆಶೀರ್ವಾದ, ಇತಿ ನಮಸ್ಕಾರ ಅಂತ ಬರೆಯಬೇಕು. ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು, ನಮ್ಮ ಸಹಿ ಹಾಕಬೇಕು ಪತ್ರದ ಕೊನೆಯಲ್ಲಿ. ಮತ್ತು ಕವರು ಮತ್ತು ಪತ್ರದ ಮೇಲ್ಭಾಗದಲ್ಲಿ ಕಳುಹಿಸುವವರ ವಿಳಾಸ ಚಿಕ್ಕದಾಗಿ ಬರೆಯಬೇಕು. ಕವರಿನ ಮೇಲ್ಭಾಗ ಅಥವಾ ಪತ್ರದ ಮೇಲ್ಭಾಗದಲ್ಲಿ ನಾವು ಪತ್ರ ಕಳಿಸುವುದಾದರೆ ನಮ್ಮ ವಿಳಾಸ ಚಿಕ್ಕದಾಗಿ ಬರೆಯಬೇಕು. ಕವರಿನ ಇನ್ನೊಂದು ಬದಿಯಲ್ಲಿ ಕಳುಹಿಸಬೇಕಾದ ವಿಳಾಸವನ್ನು ಚಿಕ್ಕದಾಗಿ ಬರೆಯಬೇಕು. ನಾ ಪತ್ರ ಬರೆದಾಗ ನನ್ನ ವಿಳಾಸವನ್ನು ಚಿಕ್ಕವಾದ ರೀತಿಯಲ್ಲಿ ಮೇಲ್ಪತ್ರದ ಅಥವಾ ಕವರಿನ ಮೇಲ್ಭಾಗದಲ್ಲಿ ಬರೀಬೇಕು. ಅದೇ ರೀತಿ ಆ ಪತ್ರದ ಇನ್ನೊಂದು ಬದಿಯಲ್ಲಿ ನಾವು ಯಾರಿಗೆ ಕಳುಹಿಸ್ತೇವೋ ಅವರಿಗೆ ಅವರ ಅಡ್ರೆಸ್ನಲ್ಲಿ ಬರೀಬೇಕು. ಬರವಣಿಗೆ ಅಂದವಾದ ಶೈಲಿಯಲ್ಲಿಯೂ ಆಕರ್ಷವಾಗಿ ಇರಬೇಕು. ಬರವಣಿಗೆ ಬರೆಯುವಾಗ ಒಂಥರ ಚಂದ ಇರಬೇಕು. ಬರೆಯುವಾಗ ಒಂಥರ ಸ್ಟೈಲ್ ಆಗಿ, ಒಂಥರ ಆಕರ್ಷಣವಾಗಿ ಬರೀಬೇಕು. ಆಗ ಅವರಿಗೆ ಓದಲಿಕ್ಕೆ ತುಂಬ ಮನಸ್ಸಿರ್ತದೆ ನಾವು ಪತ್ರ ಬರೆದದ್ದು. ಓಕೆ, ಇಲ್ಲಿ ಎಕ್ಸಾಮ್ಗೆ ಬರೆಯುವ ಹಾಗೆ ಕಂಪಲ್ಸರಿ ಕನ್ನಡದಲ್ಲಿ ಒಂದು ಪತ್ರಲೇಖನ ಬರೆಯಲಿಕ್ಕೆ ಇರ್ತದೆ. ಯಾವುದು ವ್ಯಕ್ತಿಗೆ ಪತ್ರ ಬರೆಯಲಿಕ್ಕೆ ಅಥವಾ ಮನವಿ ಪತ್ರ ಬರೆಯಲಿಕ್ಕೆ ಇರ್ತದೆ. ವ್ಯಕ್ತಿಗೆ ಪತ್ರ ಅಂತೇಳಿ ತಂದೆ ತಾಯಿಗೆ, ನಮ್ಮ ರಿಲೇಷನ್ಗೆ ಬರೆಯೋದು. ಅದೇ ಮನವಿ ಪತ್ರ ಅಂತೇಳಿ ಅಧಿಕಾರಿಗಳು ಬರೆಯೋದು. ಈ ಥರ 2 ಯಾವುದಾದ್ರು ಪತ್ರ ಬರೆಯಲಿಕ್ಕೆ ಇಲ್ಲದೆ ಜಾಹೀರಾತು ಪತ್ರ ಬರೆಯಲಿಕ್ಕೆ ಇರ್ತದೆ. ಈ ಆ್ಯಕ್ಚುಲಿ 3 ಪತ್ರ ಬರೆಯಲಿಕ್ಕೆ ಜಾಸ್ತಿ ಇರೋದು. ಆ ಥರ ಎಕ್ಸಾಮ್ ಇದೆ. ಇಲ್ಲದಿದ್ದರೆ ಯಾವ ಥರ ಬರ್ಬೋದು ಅಂತ ಹೇಳಿದ್ರೆ ತಂದೆಗೆ ಮಾಡುವ ಸಂಬೋಧನೆ ತೀರ್ಥರೂಪ, ಮಾತೃಶ್ರೀ, ಪೂಜ್ಯ, ಆತ್ಮೀಯ. ಆಗ ತಂದೆಗೆ ಮಾಡುವ ಸಂಬೋಧನೆ ಅದು ತೀರ್ಥರೂಪ. ಈ ಥರ ಬರ್ಬೋದು. ಆಪ್ಷನ್ ಟೈಪ್ ಅಲ್ವಾ ಮತ್ತೆ ಎಕ್ಸಾಮ್ ನಾವು ಬರೆಯೋದು, ಅದರಲ್ಲಿ ಆ ಥರ ಬರ್ಬೋದು. ಅಥವಾ ತಾಯಿಗೆ ಮಾಡುವ ಸಂಬೋಧನೆ ಮಾತೃಶ್ರೀ, ಗುರುಗಳಿಗೆ ಪೂಜ್ಯ, ಗೆಳೆಯ ಗೆಳತಿಗೆ ಆತ್ಮೀಯ, ಪ್ರೀತಿಯ, ಚಿಕ್ಕಪ್ಪ ದೊಡ್ಡಪ್ಪನಿಗೆ ತೀರ್ಥರೂಪ ಸಮಾನ, ಚಿಕ್ಕಮ್ಮ ದೊಡ್ಡಮ್ಮನಿಗೆ ಮಾತೃಶ್ರೀ ಸಮಾನ, ಕಿರಿಯರಿಗೆ ಚಿರಂಜೀವಿ. ಈ ಥರ ಎಕ್ಸಾಮ್ ಇರೋದು ಆಪ್ಷನ್ ಟೈಪ್ ಎಕ್ಸಾಮ್ ಆದ ಕಾರಣ. ಅದು ಕಂಪಲ್ಸರಿ ಕನ್ನಡ ಒಂದು ಪತ್ರಲೇಖನ ಯಾವುದೋ 3 ಪತ್ರದಲ್ಲಿ ಯಾವುದೋ ಒಂದು ಪತ್ರ ಬರೆಯಲಿಕ್ಕೆ ಬರುತ್ತೆ. 5 ಮಾರ್ಕ್ಗೆ ಬರ್ತದೆ ಪತ್ರ ಬರೆಯಲಿಕ್ಕೆ. ಆಗ ನಾವು ಈ ಹೇಳಿದ ನಿಯಮಗಳನ್ನೆಲ್ಲ ಅನುಸರಿಸಿ ಬರೀಬೇಕು. ಆದರೆ ಮಾತ್ರ ನಾವು 5 ಮಾರ್ಕಲ್ಲಿ ಮ್ಯಾಕ್ಸಿಮಮ್ ಒಂದು 4 ಮಾರ್ಕಲ್ಲಿ ಸಿಗ್ಬೋದು. ಮತ್ತೊಂದು ಹೇಳಿದೆ ಅಂತೆ ಕೋರಿಕೆ, ಆರೈಕೆ ಇರಬೇಕಂತ ಹೇಳಿದೆ ಪತ್ರ ಬರೆಯುವಾಗ. ಅದು ಆಪ್ಷನ್ ಟೈಪ್ ಎಕ್ಸಾಮಲ್ಲಿ ಬರ್ಬೋದು. ತಂದೆಗೆ ನಾವು ಯಾವ ಥರ ಕೋರಿಕೆ ಮಾಡೋದು, ತಾಯಿಗೆ ಯಾವ ಥರ ಕೋರಿಕೆ ಮಾಡೋದು, ಆ ಥರ. ಅದು ಅಧಿಕಾರಿಗಳನ್ನು ಹೇಳ್ತೇವೆ. ಇತಿ ನಮಸ್ಕಾರ ಆ ಥರ ಮಾಡ್ತೇವೆ. ತಂದೆಗೆ ಬರೆಯೋದಾದರೆ ಇತಿ ಆಶೀರ್ವಾದ ಅಂತ ಹೇಳ್ತೇವೆ. ಮತ್ತು ಇವರಿಗೆ ಬರೆಯೋದಾದರೆ ನಮ್ಮ ಚಿಕ್ಕ ಕಿರಿಯರಿಗೆ, ಅಣ್ಣ ತಮ್ಮನಿಗೆ ಆ ಥರ ಬರೆಯೋದಾದರೆ ಇತಿ ಪ್ರೀತಿ ಅಂತ ಬರೀತೇವೆ. ಆ ಥರ ಬರೀತೇವೆ. ಅದು ಬರ್ಬೋದು. ಯಾವ ಥರ ಕೋರಿಕೆ ಆರೈಕೆಯನ್ನು ಬರೆಯೋದು ಅಂತೇಳಿ, ಅಥವಾ ಯಾವ ಥರ ಸಂಬೋಧನೆ ಮಾಡೋದು ಅಂತೇಳಿ ಆ ಥರ ಬರ್ಬೋದು. ಮತ್ತೆ ಸ್ವಲ್ಪ ಶುಭ ನುಡಿಯನ್ನು ಬರೆಯೋಣ. ಜನಸೇವೆಯಿಂದ ಜನಮನ್ನಣೆ ದೊರಕುತ್ತದೆ. ಯಾವ ಸೇವೆಯಿಂದ ಜನಮನ್ನಣೆ ದೊರಕುತ್ತದೆ? ಜನಸೇವೆಯಿಂದ ಜನಮನ್ನಣೆ ದೊರಕುತ್ತದೆ.
ವೃತ್ತಿಯೊಂದಿಗೆ ಸೇವೆಯು ಉತ್ತಮವಾದ ಪ್ರವೃತ್ತಿ. ಡ್ಯಾಶ್ನೊಂದಿಗೆ ಸೇವೆಯು ಉತ್ತಮವಾದ ಪ್ರವೃತ್ತಿ. ವೃತ್ತಿಯೊಂದಿಗೆ ಸೇವೆಯು ಉತ್ತಮವಾದ ಪ್ರವೃತ್ತಿ. ಎಲ್ಲರೊಳಗೊಂದಾಗು ಬಾಳು ಆದರ್ಶದ ಬಾಳು. ಎಲ್ಲರೊಳೊಂದು ಬಾಳು ಡ್ಯಾಶ್ ಬಾಳು ಆದರ್ಶದ ಬಾಳು. ಅನುಭವದ ನುಡಿಗಳು ಡ್ಯಾಶ್ಗೆ ದಾರಿದೀಪ. ಅನುಭವದ ನುಡಿಗಳು ಬದುಕಿಗೆ ದಾರಿದೀಪ. ಯಾವ ಥರ ಮಕ್ಕಳೇ? ಜನಸೇವನೆಯಿಂದ ಡ್ಯಾಶ್ ದೊರಕುತ್ತದೆ. ಜನಸೇವನೆಯಿಂದ ಜನ ಮನ್ನಣೆ ದೊರಕುತ್ತದೆ. ವೃತ್ತಿಯೊಂದಿಗೆ ಡ್ಯಾಶ್ ಸೇವೆಯು ಉತ್ತಮವಾದ ಪ್ರವೃತ್ತಿ. ವೃತ್ತಿಯೊಂದಿಗೆ ಸೇವೆಯು ಉತ್ತಮವಾದ ಪ್ರವೃತ್ತಿ. ಎಲ್ಲರೊಳಗೊಂದಾಗು ಬಾಳು ಡ್ಯಾಶ್ ಬಾಳು. ಎಲ್ಲರಿಗೊಂದು ಬಾಳು ಆದರ್ಶದ ಬಾಳು. ಅನುಭವದ ನುಡಿಗಳು ಡ್ಯಾಶ್ಗೆ ದಾರಿದೀಪ. ಅನುಭವದ ನುಡಿಗಳು ಬದುಕಿಗೆ ದಾರಿದೀಪ. ಇನ್ನು ಸ್ವಲ್ಪ ನಮಗೆ ಪದದ ಅರ್ಥವನ್ನು ಇಟ್ಕೊಳ್ಳೋಣ. ಸಮಾನಾರ್ಥಕ ರೀತಿಯಲ್ಲಿ ಬರೆಯುತ್ತ ಈ ಥರ ಚಂದ ಬರ್ತದೆ ಹೇಳಿದೆ. ಅಥವಾ ಹೇಳಿದೆ ಪತ್ರ ಬರೆಯುವಾಗ ವಿಳಾಸ ಬರೀಬೇಕು. ವಿಳಾಸ ಯಾವ ಥರ ಬರೀಬೇಕು ಅಂತ ಹೇಳಿ ಕವರಿನ ಮೇಲ್ಭಾಗದಲ್ಲಿ ಯಾರಿಗೆ ಕಳಿಸ್ತೇವೆ ಆ ಥರ ಅವರಿಗೆ ಪತ್ರ ಬರೆಯುವಾಗ ಅವರ ಅಡ್ರೆಸ್ ಬರೀಬೇಕಂತ ಹೇಳಿದೆ. ಅದೇ ಯಾವ ಥರ ಬರೀಬೇಕಂತ ನೋಡಿ. ಈಗ ಸಹೋದರಿ ಅಂತ ಹೇಳಿ ಅವರು ಒಂದು ಸಹೋದರಿಗೆ ನಾವು ಬರೀವಂತ ಅನಿಸು. ಆ ಥರ ಬರೆಯುವಾಗ ಅವಳಿಗೆ ಬರೆಯುವ ಆಯ್ಕೆ ಅಂತ ಹೇಳಿ ನಿನ್ನ ಪ್ರೀತಿಯ ಸಹೋದರ, ನಿನ್ನ ಪ್ರೀತಿಯ ಸಹೋದರ, ನಿನ್ನ ಪ್ರೀತಿಯ ಸಹೋದರ ಅಂತೇಳಿ ಆ ಥರ ಆಯ್ಕೆ ಬರೀಬೇಕು. ಅದೇ ಥರ ಅಡ್ರೆಸ್ ಬರೀಬೇಕು ಅಂತ ಹೇಳಿದ್ರೆ ಕುಮಾರಿ ಸೌಜನ್ಯ 5ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾನಗರ್ ಉತ್ತರ ಕನ್ನಡ ಈ ಥರ ಬರೀಬೇಕು ಅಡ್ರೆಸ್. ಅದೇ ಥರ ಮತ್ತೆ ಹಾಗೆ ಪ್ರೀತಿಯ ಸಹೋದರಿ ಸೌಜನ್ಯರಿಗೆ ಇದು ಸಂಬೋಧನೆ. ಪ್ರೀತಿಯ ಸಹೋದರಿ ಸೌಜನ್ಯರಿಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಬರೆಯಬೇಕು. ಫಸ್ಟ್ ಬರೆಯಬೇಕಾದ್ರೆ ಅಡ್ರೆಸ್ ಇದು ಎಂತ ಸ್ಥಳ ಮತ್ತು ಡೇಟ್ ಬರೆಯಬೇಕು. ಅಂದರೆ ಇದು ಸ್ಥಳ ಒಂದು ಹೋಗಬೇಕು, ಅದನ್ನು ಡೇಟ್ ಬರೆಯಬೇಕು. ಅದರ ಕೆಳಗೆ ಪ್ರೀತಿಯ ಸಹೋದರಿ ಸೌಜನ್ಯಕ್ಕೆ. ಅದರ ನಂತರ ವಿಷಯ ಬರೆಯಬೇಕು. ವಿಷಯದ ಬಗ್ಗೆ ಆದಮೇಲೆ ನಿನ್ನ ಪ್ರೀತಿಯ ಸಹೋದರ ಯಾವುದು ಆರೈಕೆ ಬರೆಯಬೇಕು. ಆರೈಕೆ ಆದ ಮೇಲೆ ಅಡ್ರೆಸ್ ಬರೆಯಬೇಕು. ಕುಮಾರಿ ಸೌಜನ್ಯ 5ನೇ ತರಗತಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾನಗರ ಉತ್ತರ ಕನ್ನಡ. ಇದೊಂದು ಎಕ್ಸಾಂಪಲ್. ಓಕೆ, ಈ ಥರ ಬರೆಯಬೇಕು. ಆಶೀರ್ವಾದ ಆರೈಕೆ. ಇಲ್ಲಿ ನೋಡಿ ಆಶೀರ್ವಾದ ಅಂತ ಹೇಳಿದ್ರೆ ಆರೈಕೆ ಅಂತ ಹೇಳಿ ಗೊತ್ತಿರಬೇಕು. ಮಾತ್ರ ಇಲ್ಲಿ ಆಶೀರ್ವಾದ ಅಂತ ಬರೆಯುವಾಗ ನೋಡಬೇಕು ಅಂತ ಹೇಳಿದು ದೊಡ್ಡ ಆ ಬರೀಬೇಕು. ದೀರ್ಘಸ್ವರ ಆಶೀರ್ವಾದ ದೀರ್ಘಸ್ವರದ ಬರೀಬೇಕು. ಇದು ಹೀಗೆ ಬರ್ತದೆ ಸ್ಪೆಲ್ಲಿಂಗ್ ಪ್ಯಾರಲ್ ಚೆಕಿಂಗ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಅದೇ ಥರ ಕನ್ನಡದಲ್ಲಿ ಬರ್ತದೆ. ಇಲ್ಲಿ ಚಿಕ್ಕ ಹಾಕೊಟ್ಟು ಬರ್ಬೋದು. ಅದು ಆಶೀರ್ವಾದ ಅಂತೇಳಿ ಹೀಗೆ ಆ ಥರ ಬರ್ಬೋದು. ಆಶೀರ್ವಾದ ಅಂತೇಳಿ ಆರೈಕೆ ಆ ಥರ ಬರ್ತದೆ. ಎಕ್ಸಲ್ಲಿ ಬಂದು ಸ್ಪೆಲ್ಲಿಂಗ್ ಪ್ಯಾರಲ್ ಚೆಕಿಂಗ್ ಬಂದರೆ ಇಂಗ್ಲೀಷಲ್ಲಿ ಮಾತ್ರ ಕನ್ನಡದಲ್ಲಿ ಬರ್ತದೆ. ಕುಟುಂಬ ಮನೆತನ ಒಕ್ಕಲು ಕೋರ್ಟು ನ್ಯಾಯಕಾರಿ ವಿಚಾರಣೆ ನಡೆಸುವ ಸ್ಥಳ ಗೊತ್ತು ಪರಿಚಯ ತಿಳಿದಿರುವುದು. ಚಪ್ಪಟಿ ಕಲ್ಲು ಚಪ್ಪಟಿ ಆಸುಕಲ್ಲು ಚಿರಂಪರಿಚಿತಳು ದೀರ್ಘಕಾಲದ ಪರಿಚಯವುಳ್ಳವರು ಎಲ್ಲರಿಗೂ ಗೊತ್ತಿರುವಕ್ಕೆ ಜನಪ್ರಿಯ ಜನರ ಮೆಚ್ಚುಗೆ ಪಾತ್ರವಾದುದು. ಜಾತಕ ಸಮೇತ ಸವಿವರವಾದ ಮಾಹಿತಿಯಿಂದ ಕೂಡಿದ ಜನ್ಮ ಕುಂಡಲಿ ವಿವರಗಳಿಂದ ಕೂಡಿದ. ಜಾತುಲೋಕ ಇಂದ್ರಜಾಲ ನಡೆಸುವ ಸ್ಥಳ ಮಾಯಾವಿದ್ಯೆಯ ಪ್ರಪಂಚ. ಇದೆ ಮುಂಚಿನ ಸಮಯ ಅಂದರೆ ಜಾತುಲೋಕ ಅಂತ ಹೇಳಿದಾಗ ಇಂದ್ರಜಾಲ ನಡೆಯುವ ಸ್ಥಳ ಮಾಯಾವಿದ್ಯೆಯ ಪ್ರಪಂಚ. ತಂಗುಯಾನ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವ ಜಾಗ. ತಲುಪು ಮುಟ್ಟು ಸೇರು. ತಲುಪು ಅಂತಂದರೆ ಮುಟ್ಟು ಸೇರು. ತೀರ್ಪು ನಿರ್ಣಯ ತೀರ್ಮಾನ. ತುರ್ತು ಜರೂರು ಕೂಡಲೇ. ಕೂಡಲೇ ತುರ್ತಿನ ಸಮಾನಾರ್ಥಕ ಯಾವುದು ನಮಗೆ ತುರ್ತು ಅಂತಂದರೆ ಜರೂರು ಕೂಡಲೇ. ದರ್ಶನ ಭೇಟಿ ಕಾಣುವಿಕೆ. ದುಡ್ಡು ರೊಕ್ಕ ಹಣ. ಪತ್ರ ಓಲೆ ಕಾಗದ. ಪಡೆ ಗಳಿಸು ದೊರಕಿಸು. ಪತ್ರಿಕೆ ನಿಯತಗಳಿಕೆ ಬರೆದ ಕಾಗದ. ಪ್ರಕರಣ ಸಂಗತಿ ಪ್ರಸಂಗ. ಪ್ರಸಿದ್ಧ ಹೆಸರಾದ ಕೀರ್ತಿ ಪಡೆದ. ಬಗೆಹರಿ ನೆರವೇರು ಕೈಗೂಡು. ಮಾಲ್ ಮಳಿಗೆ ಅಂಗಡಿಗಳ ಸಂಕೀರ್ಣ. ಯಥಾವತ್ತವಾಗಿ ಸರಿಯಾಗಿ ಇದ್ದಾಗೆ. ಶುಲ್ಕ ಸುಂಕ ದಂಡ. ಸಮಸ್ಯೆ ತೊಡಕಾದ ವಿಷಯ ಜಟಿಲ ಪ್ರಶ್ನೆ. ಸಮೇತ ಕೂಡಿದ ಸಹಿತವಾದ. ಸಂಪರ್ಕ ಕೇಂದ್ರ ಸಂಪರ್ಕ ಕಲ್ಪಿಸುವ ಸ್ಥಳ. ಸಹಕಾರ ಪರಸ್ಪರ ಸಹಾಯ ಒಗ್ಗಟ್ಟಿನಿಂದ ಕೆಲಸ ಮಾಡುವಿಕೆ. ಸಹೋದರಿ ಅಕ್ಕ ತಂಗಿ ಒರಟಿಗಳು. ಸಾಕ್ಷಿ ಕಣ್ಣಾರೆ ಕಂಡವ ಪುರಾವೆ. ಸೂಜಿಗ ಆಶ್ಚರ್ಯ ಕುತೂಹಲ. ಅಂಗಿಸು ಕೆಣಕು ಮೂದಲಿಸು. ಹೊಸಬರು ಅಪರಿಚಿತರು ಗುರುತಿಲ್ಲದವರು. ಈ ಥರ ಇದರಲ್ಲಿ ಈಗ ಹೇಳಿದೆ ಜಾತುಲೋಕ ಅಂತ ಹೇಳೋದು ಎಕ್ಸಾಮ್ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಇಂದ್ರಜಾಲ ನಡೆಸುವ ಸ್ಥಳ. ಇದರಲ್ಲಿ ಆಶೀರ್ವಾದ ಅಂದರೆ ಕರೆಕ್ಟಾದ ಸ್ಪೆಲ್ಲಿಂಗ್ ಎಲ್ಲ ಚೆಕಿಂಗ್ ಬರೀಲಿಕ್ಕೆ ಬರ್ತದೆ. ಆ ಥರ ಪದಗಳ ಅರ್ಥ ಬರೀಲಿಕ್ಕೆ ಬರುತ್ತೆ.